ಇನ್ನು ವಿವಿಧ ಬೇಡಿಕೆಗಳನ್ನಿಟ್ಟು ರೈತರು ಬೃಹತ್ ಪ್ರತಿಭಟನೆ ನಡೆಸಿದ ಘಟನೆ ಬೀದರ್ನ ನೌಬಾದ್ ಬಸವೇಶ್ವರ ವೃತ್ತದಲ್ಲಿ ನಡೆದಿದೆ. ಜಿಲ್ಲೆಯಲ್ಲಿ ಬರಗಾಲ ಘೋಷಣೆ ಮಾಡಬೇಕೆಂದು ಆಗ್ರಹಿಸಿದ ರೈತರು ಬಿಎಸ್ಎಸ್ಕೆ ಸಕ್ಕರೆ ಕಾರ್ಖಾನೆ ಪುನರಾರಂಭ ಮಾಡಬೇಕು, ಕಾರಂಜ ಸಂತ್ರಸ್ತರಿಗೆ ಸರ್ಕಾರ ಸೂಕ್ತ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ರು. ಎಕರೆಗೆ ಕನಿಷ್ಠ ರೂಪಾಯಿ 50,000 ಬೆಳೆ ಪರಿಹಾರ ಹಾಗೂ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ರಸ್ತೆ ತಡೆದು ಸರ್ಕಾರಕ್ಕೆ ಆಗ್ರಹಿಸಿದ್ರು. ಹೀಗಾಗಿ ಸ್ಥಳದಲ್ಲಿ ಕೆಲ ಕಾಲ ಸಾರ್ವಜನಿಕರ ಓಡಾಟಕ್ಕೆ ತೊಂದರೆಯಾಯಿತು. ಮಳೆ ಬಿದ್ದರೂ ಸಹ ಬೆಳೆ ಕೈಗೆ ಬರುವುದಿಲ್ಲ. ಆದ ಕಾರಣ ಬರಗಾಲ ಘೋಷಣೆ ಮಾಡಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿ ರೈತರ ಸಂತ್ರಸ್ತರು ಇವತ್ತೇನು ಹೋರಾಟ ಮಾಡಿ ನಾವೇನು ಸತತ ಹೋರಾಟ ಮಾಡಿ 920 ದಿವಸ ಕುಂತು 4 ಜನ ವಿಷಯ ತೊಗೊಂಡಿವಿ. ನಮ್ಮ ರೈತರು 4 ಜನ ವಿಷಯ ತೊಗೊಂಡ ರೈತರು ಇವತ್ತಿಂದ ಸಚಿವರು ಬಂದರು. ಸಚಿವರು ಬಂದು ನಮಗಿಂದ ಹಾಸ್ಪಿಟಲ್ ಬಂದ ವಿಸಿಟ್ ಕೊಟ್ಟು ಇವತ್ತು ಅದ್ರ ಬಗ್ಗೆ ಏನಂದ್ರೆ ವಿಧಾನಸೌಧದಾಗ ಬೆಳಗಾವಿದಾಗ ಅಧಿವೇಶನದಾಗ ಮುಖ್ಯಮಂತ್ರಿಯವ್ರ ಬಳಿ ಸಭೆ ಮಾಡಿದರು. ಇದೇ ಸಚಿವರು ಅವತ್ತಿಂದ ಫಾರೆಸ್ಟ್ ಮಂತ್ರಿ ಇದ್ದರು. ಅವತ್ತೇನಂದ್ರೆ ನಮಗಿಂದ ಕರ್ಕೊಂಡು ಹೋಗಿ ಬೆಂಗಳೂರು ಇದು ಬೆಳಗಾವಿದಲ್ಲಿ ಅಧಿವೇಶನದಲ್ಲಿ ಇದೇ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಎಲ್ಲ ಸಚಿವರು ನಮ್ಮ ಜಿಲ್ಲೆ ಎಲ್ಲ ಜನಪ್ರತಿನಿಧಿಗಳು ಎಲ್ಲರೂ ಇದ್ದರು. ಮೇಲಿಂದ ಎಲ್ಲ ಅಜಯ್ ಸಿಂಗ್ HKDB ಅಧ್ಯಕ್ಷರಿದ್ದರು. ಎಲ್ಲರೂ ಸಮಕ್ಷಮದಾಗ ಕಮಿಟಿ ಕೂಡಿದ್ರು. ಕಮಿಟಿ ಕೂಡಿಸಿ ಅದು ವರದಿ ಕೊಡ್ತು. ಕಮಿಟಿ 6 ತಿಂಗಳು ಮತ್ತು ವರದಿ ಕೊಡ್ತು. ಆ ವರದಿ ಕೊಟ್ಟು ಭರವಸೆ ಕೊಟ್ಟಿಂದ ಇಲ್ಲಿ ಎಬ್ಬಿಸಿದ್ರು. ಮುಖ್ಯಮಂತ್ರಿಯವರು ಹೇಳಿದ್ರು. ಮುಖ್ಯಮಂತ್ರಿಯವರು ಇದರಿಂದ ನಮ್ಮ ಸಚಿವರು ಬರ್ತಾರೆ ನಿಮ್ಗೆ ಎಬ್ಬಿಸ್ತಾರ ಅಂತೇಳಿಂದ ಎಬ್ಬಿಸಿದ್ರು. ಹೋರಾಟದಿಂದ ಅಂತ್ಯಗೊಳಿಸಿದೆವು. ಆ ಹೋರಾಟ ಅಂತ್ಯಗೊಳಿಸಿ ಸಚಿವರು ಭರವಸೆ ಕೊಟ್ಟು ಇವತ್ತಿಂದ 1 ವರ್ಷ ಆಯಿತು. ಇವತ್ತು ಅದ್ರ ದಾದಿಲ್ಲ, ಫಿಕೇರಿಲ್ಲ, ಏನಿಲ್ಲ. ಅವ್ರಿಗೆ ಏನು ಚಿಂತನೆ ಇಲ್ಲ ಅವರಿಗೆ. ಯಾಕಂದ್ರೆ ಬೀದರ್ ಜಿಲ್ಲೆ ರೈತರ ಬಗ್ಗೆ ಯಾವುದೂ ಕಾಳಜಿ ಇಲ್ಲ. ಇವತ್ತು ಈ ಸಮಸ್ಯೆಗಳು ಏನವ ಏನಿಲ್ಲ. ನಮ್ಮ ಬೀದರ್ ಜಿಲ್ಲೆ ಯಾವ ರೀತಿ ಅದ ಇವತ್ತು ನಮ್ಮ ಕಾರಂಜ ಮುಳುಗಡೆ ಸಂತದ್ದು ಭಾಳ ಅತಂತ್ರದಲ್ಲಿದ್ದಾರೆ. ಕುಟುಂಬಗಳು ಭಾಳ ಬೀದಿ ಪಾಲಾಗ್ಯಾವ. ಇವತ್ತೆಲ್ಲೋ ಹೈದರಾಬಾದ್ ಬಾಂಬೆ ಇವತ್ತು ಫಲವತ್ತಾದ ಜಮೀನು ಬಿಟ್ಟು ಇವತ್ತೆಲ್ಲೋ ಬದುಕ್ಲತ್ತಾರ ಅವ್ರ ಕುಟುಂಬಗಳು ಏನಂತಲ್ತಾರೆ ನಿಮ್ಗೆ ಉಸಿರು ಹಾಕ್ಲತ್ತಾರ. ಇವತ್ತಿಂದ 180 ಕೋಟಿಯಿಂದ ಕ್ಯಾಬಿನೆಟ್ದಾಗ ಮಾಡ್ಕೊಂಡು ಬಂದ್ರಿ ಸಚಿವರೇ. ಇವತ್ತು ಕೆನಾಲಿಂದ ಮಾಡ್ಕೊಂಡು ಬಂದ್ರಿ 350 ಕೋಟಿ ಹೋದ ಸಲ ಬರೀ ಕೆನಾಲ್ಗಳ ಕೆಲಸಗಳಿಂದ ನಿಮ್ಗೆ ದುಡ್ಡು ಸಿಗ್ತದೆ. ಆ ಕೆನಗಳು ನೋಡ್ರಿ ನಾವು ಮೇಂಟೆನೆನ್ಸ್ ಹ್ಯಾಂಗೆ ಮಾಡ್ತಾರೆ. ಯಾವ ಇಂಜಿನಿಯರ್ ಮೇಲೆ ಏನು ಆ್ಯಕ್ಷನ್ ತೊಗೊಂಡಿರಿ ನೀವು? ಇದ್ರ ಮೇಲಿಂದ ನೀವು ಕೆನಾಲ್ಗಳಿಂದ ಗೊತ್ತಂದ್ರೆ ನೀರಿಂದ ಇವತ್ತು ಯಾಕೆ ಮತ್ತೆ ರಿಪೇರಿ ಅಂತೇಳಿ ಆ ಕೆನಾಲ್ಕಿಂದ ರೊಕ್ಕ ಕ್ಯಾಬಿನೆಟ್ದಾಗ ಸ್ಯಾಂಕ್ಷನ್ ಆಗ್ತದೆ. ಇವತ್ತು ಬರಗಾಲ ಡಿಕ್ಲೇರ್ ಆಗೋದು ಬೀದರ್ ಜಿಲ್ಲೆಗೆ. ಇವತ್ತಿಂದ ರೈತರಿಗೆ ಪರಿಹಾರಧನ ಸಿಗಲ್ದು, ಬೆಳೆ ವಿಮೆ ಸಿಗಲ್ದು. ಆದ್ರೆ ಅದು ಎಷ್ಟು ಅರ್ಜೆಂಟ್ ಆಗ್ತದೆ? ಅದು ಯಾಕಂದ್ರೆ ಅದ್ರ 370 ಅದ 5,000 ಕೋಟಿ ಬರ್ತಾ ಇದೆ ನಮ್ಮ ಭಾಗಕ್ಕೆ. 5,000 ಕೋಟಿದಾಗ ನಮ್ಗೆ ರೈತರಿಗೆ ಎಷ್ಟು ಕೊಡ್ಲತ್ತೀರಿ ಹೇಳ್ರಿ? ಈ ವಿಷಯ ಇದರಿಂದ 5,000 ಕೋಟಿದಾಗ ಎಷ್ಟು ಕೊಡ್ಲತ್ತೀರಿ? ಇವತ್ತು ನೀವು MLA ಹಂಚ್ಕೊಳತ್ತೀರಿ, ರೋಡು ನಾಲಿ ಮಾಡ್ಕೊಳಕ್ಕೆ ಹಂಚ್ಕೊಳತ್ತೀರಿ. ಆದರೆ ರೈತರಿಗೆ ಕೊಡೋದು ಆ ಭಾಗಕ್ಕೆ ಹತ್ತಲ್ಲ. 5,000 ಕೋಟಿಯಿಂದ ಯಾವುದೇ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಏನು ಬರ್ದಾರ ಇಲ್ಲ, ನಿಮ್ಗೆ ನೋಡ್ತಿರೇ ಇಲ್ಲ. ಬರೀ ನಿಮ್ಮ ಮಾಡಿ HKDB ಮಾಡಿಕೊಂಡು ನಿಮ್ಮೇ ಡೆವಲಪ್ ಆಯ್ತು ರೀ. MLA ಮನೆ ತುಂಬೋದೇನ, MP ಮನೆ ತುಂಬೇದಾನ? ಇದು ಏನು ಇದದ? ಅದಕ್ಕೆ 5,000 ಕೋಟಿದಾಗ ಇವತ್ತು 500 ಕೋಟಿ ನಮ್ಮ ಫ್ಯಾಕ್ಟ್ರಿಗೆ ಕೊಡ್ರಿ. 500 ಕೋಟಿದಾಗ ಇವತ್ತು ಇಮಿಡಿಯೇಟಾಗಿ ಚಾಲು ಆಗ್ತದೆ ಫ್ಯಾಕ್ಟ್ರಿ. ಇವತ್ತು ನೀವು ಯಾವ ತೊಂದರೆ ಹತ್ತಲ್ಲ, ಯಾವ ಸಾಲ ತೊಗೊಂಬ ಹತ್ತಲ್ಲ, ಯಾವುದು ತೊಂದರೆ. ಇವತ್ತು ನಿಮ್ಮ ಮನಸ್ಸಿನ ಇಚ್ಛಾಶಕ್ತಿ ಇದ. ಹೊಸ MLA ಬಜೆಟ್ ಅದ, MLC ಬಜೆಟ್ ಅದ. ಇವತ್ತು ಫ್ಯಾಕ್ಟ್ರಿ ನಾಳೆಗೆ ಚಾಲು ಆಯ್ತದೆ. ನೀವು ಏನು ಹೋರಾಟ ಮಾಡೋದು ಹತ್ತಲ್ಲ, ಏನು ಗೊತ್ತಲ್ಲ. ನಮ್ಮ ಬಜೆಟಿಂದ ಫ್ಯಾಕ್ಟ್ರಿಗೆ ಬರ್ಕೊಡ್ಲತ್ತೇವೆ. 370 ಬಜೆಟಿಂದ ಕೊಡ್ರಿ, ನಾಳೆ ಫ್ಯಾಕ್ಟ್ರಿ ಚಾಲು ಇದೆ. ಆ ಬ್ಯಾಕಿನೂ ಕೊಟ್ಟು ಹಾಕ್ತೇವೆ. ಫ್ಯಾಕ್ಟ್ರಿ ಚಾಲು ಆಯ್ತು, ಎಲ್ಲನೇ ಚಾಲು ಆಗ. ಆದರೆ ನಿಮ್ದಿಂದ ನಿಮ್ಮ ಕುತಂತ್ರಗಳವ. ನೀವು ಸೋಲ್ಬೇಕು. ನೀವು ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ತನಕ ಬದಲಾವಣೆ ಆಗಲ್ಲ, ಅಲ್ಲಿ ತನಕ ನಮ್ಗೆ ನ್ಯಾಯ ಸಿಗಲ್ಲ. ಅದಕ್ಕಾಗಿ ಮುಂದೆ ಬರ್ತಾ ದಿನದಲ್ಲಿ ನಿಮಗಿಂದ ಪಾಠ ಕಲಿಸ್ತೀವಿ ನಾವು ರೈತರು. ಅದಕ್ಕಾಗಿ ಇವತ್ತು ಬರಗಾಲ ಡಿಕ್ಲೇರ್ ಆಗಬೇಕು. ಎಕರೆಗೆ 50,000 ರೂಪಾಯಿ ಕೊಡಲೇಬೇಕು. ಆಮೇಲೆ ನಮ್ಮ ಕಾರಂಜ ಮುಳುಗಡೆ ಸಂತ್ರಸ್ತರಿಗೆ ನ್ಯಾಯ ಸಿಗಲೇಬೇಕು. ಇಲ್ಲ ಅಂದ್ರೆ ಮುಂದೆ ಬರ್ತಾ ದಿನದಲ್ಲಿ ನಾವು ಸಾಲ ಮನ್ನಾನೂ ಮಾಡಬೇಕು. ಆಮೇಲೆ ಸಕ್ಕರೆ ಕಾರ್ಖಾನೆ ಚಾಲೂ ಆಗಬೇಕು. ಇಮಿಡಿಯೇಟಾಗಿ ಕಾರ್ಮಿಕರು ನ್ಯಾಯ ಸಿಗಬೇಕು.